ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ನಮ್ಮ ದೇಹದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಚಿಯಾ ಬೀಜ, ಬಿ ಪರಂಗಿ, ಸಿ ಶುಂಠಿ, ಡಿ ಜೀರಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಶುಂಠಿ. ಶುಂಠಿ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯುತ್ತದೆ. ಇದು ದೇಹದಲ್ಲಿ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ. ಇದಕ್ಕಾಗಿ ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಬೆಚ್ಚಗಿನ ನೀರಿನೊಂದಿಗೆ ಬೆರೆಸಿ ಕುಡಿಯಬಹುದು. ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಕರಿಸುತ್ತದೆ. ಇನ್ನು ಹೊಟ್ಟೆ ಮತ್ತು ಕರುಳಿನ ಸಮಸ್ಯೆಗಳಿಗೂ ಶುಂಠಿ ಉತ್ತಮ ಪರಿಹಾರವಾಗಿದೆ. ನಿಮಗೆ ಅಜೀರ್ಣ, ಮಲಬದ್ಧತೆ ಅಥವಾ ಹೊಟ್ಟೆಯಲ್ಲಿ ಯಾವುದೇ ಉರಿಯೂತದ ಸಮಸ್ಯೆಗಳಿದ್ದರೆ ಶುಂಠಿಯು ಅವುಗಳಿಗೆ ಉತ್ತಮ ಪರಿಹಾರವಾಗಿದೆ. ಅಸ್ತಮಾ, ಉಸಿರಾಟದ ತೊಂದರೆ, ಶ್ವಾಸಕೋಶದ ತೊಂದರೆಗಳು ಸೇರಿದಂತೆ ಉಸಿರಾಟದ ಸಮಸ್ಯೆಗಳನ್ನು ಗುಣಪಡಿಸಲು ಶುಂಠಿ ಸಹಾಯ ಮಾಡುತ್ತದೆ. ಎರಡನೇ ಪ್ರಶ್ನೆ, ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಗಣನೀಯವಾಗಿ ಕಡಿಮೆಯಾಗಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಮೀನಿನ ಎಣ್ಣೆ, ಬಿ ಸೀಗಡಿ, ಸಿ ಮೇಕೆ ಮೆದುಳು, ಡಿ ಏಡಿ. ಸರಿಯಾದ ಉತ್ತರ ಆಪ್ಷನ್ ಎ ಮೀನಿನ ಎಣ್ಣೆ. ಸಾಮಾನ್ಯವಾಗಿ ಮೀನಿನ ಎಣ್ಣೆಯಲ್ಲಿ ಒಮೆಗಾ 3 ಸೇರಿದಂತೆ ಅನೇಕ ರೀತಿಯ ಪೋಷಕಾಂಶಗಳನ್ನು ಹೊಂದಿದ್ದು, ಈ ಎಣ್ಣೆ ಸೇವನೆ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಮೀನಿನ ಎಣ್ಣೆ ಸೇವನೆಯಿಂದ ದೇಹದಲ್ಲಿನ ಹೃದಯ ರಕ್ತನಾಳಗಳ ವ್ಯವಸ್ಥೆಯು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಮೀನಿನ ಎಣ್ಣೆಯನ್ನು ನಿಯಮಿತವಾಗಿ ಸೇವನೆ ಮಾಡುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಕೂಡ ಗಣನೀಯವಾಗಿ ಕಡಿಮೆಯಾಗುತ್ತದೆ ಮತ್ತು ರಕ್ತನಾಳಗಳಲ್ಲಿ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆಯನ್ನು ಸಹ ಕಡಿಮೆ ಮಾಡುತ್ತದೆ. ಮೂರನೇ ಪ್ರಶ್ನೆ, ಕುದಿಸಿದ ನೀರನ್ನು ಕುಡಿಯಬಲ್ಲ ಏಕೈಕ ಪಕ್ಷಿ ಯಾವುದು? ಆಪ್ಷನ್ಸ್: ಎ ಮರಕುಟ್ಕ, ಬಿ ಬಾತುಕೋಳಿ, ಸಿ ಫ್ಲೆಮಿಂಗೋ, ಡಿ ರಣಹದ್ದು. ಸರಿಯಾದ ಉತ್ತರ ಆಪ್ಷನ್ ಸಿ ಫ್ಲೆಮಿಂಗೋ. ಬಹುತೇಕ ಕುದಿಸಿದ ನೀರನ್ನು ಕುಡಿಯಬಲ್ಲ ಏಕೈಕ ಪಕ್ಷಿ ಎಂದರೆ ಅದು ಫ್ಲೆಮಿಂಗೋ. ಇದು ವಿಶ್ವದ ಅತ್ಯಂತ ಸಾಂಪ್ರದಾಯಿಕ ಮತ್ತು ದೃಷ್ಟಿಗೋಚರವಾಗಿ ಬೆರಗುಗೊಳಿಸುವ ಪಕ್ಷಿ ಪ್ರಭೇದಗಳಲ್ಲಿ ಒಂದಾಗಿದೆ. ಅದರ ರೋಮಾಂಚಕ ಗುಲಾಬಿ ಪುಕ್ಕಗಳಿಗೆ ಹೆಸರುವಾಸಿಯಾದ ಈ ಭವ್ಯ ಪಕ್ಷಿಯು ಸೊಬಗಿನ ಸಂಕೇತವಾಗಿದೆ. ಆಫ್ರಿಕಾ, ದಕ್ಷಿಣ ಯುರೋಪ್, ಮಧ್ಯಪ್ರಾಚ್ಯ ಮತ್ತು ದಕ್ಷಿಣ ಏಷ್ಯಾದಾದ್ಯಂತ ಬೆಚ್ಚಗಿನ ಮತ್ತು ಉಷ್ಣವಲಯದ ಪ್ರದೇಶಗಳಲ್ಲಿ ಕಂಡುಬರುವ ಗ್ರೇಟರ್ ಫ್ಲೆಮಿಂಗೋ ನದೀಮುಖಗಳು, ಉಪ್ಪಿನ ಹರಿವಾಣಗಳು ಮತ್ತು ಕ್ಷಾರೀಯ ಸರೋವರಗಳಂತಹ ಆಳವಿಲ್ಲದ ಜಲಮೂಲಗಳಲ್ಲಿ ವಾಸಿಸುತ್ತವೆ. ನಾಲ್ಕನೇ ಪ್ರಶ್ನೆ, ತುಂಬಾ ತಣ್ಣನೆಯ ನೀರನ್ನು ಕುಡಿಯುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಮಲಬದ್ಧತೆ, ಬಿ ಜೀರ್ಣಕಾರಿ ಸಮಸ್ಯೆ, ಸಿ ಕಫ ಉಲ್ಬಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ತುಂಬಾ ತಣ್ಣನೆಯ ನೀರನ್ನು ಕುಡಿಯುವುದರಿಂದ ಮಲಬದ್ಧತೆ ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗಳು ಉಂಟಾಗುತ್ತದೆ. ಬೇಸಿಗೆಯಲ್ಲಿ ರೆಫ್ರಿಜರೇಟರ್ನಿಂದ ತಣ್ಣೀರು ಕುಡಿಯುವುದು ನಮಗೆ ತಂಪೆನಿಸುತ್ತದೆ, ಆದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆಯುರ್ವೇದದ ಪ್ರಕಾರ ಯಾವಾಗಲೂ ಕೋಣೆಯ ಉಷ್ಣಾಂಶದಲ್ಲಿರುವ ನೀರನ್ನು ಕುಡಿಯಬೇಕು. ತುಂಬಾ ಬಿಸಿಯಾಗಿದ್ದರೆ ನೀವು ಮಣ್ಣಿನ ಪಾತ್ರೆಯಿಂದ ಸ್ವಲ್ಪ ತಣ್ಣೀರು ಕುಡಿಯಬಹುದು ಅಥವಾ ಫ್ರಿಜ್ನಿಂದ ತಣ್ಣೀರನ್ನು ಸ್ವಲ್ಪ ಸಾಮಾನ್ಯ ನೀರಿನೊಂದಿಗೆ ಬೆರೆಸಿ ಕುಡಿಯಬಹುದು. ಐದನೇ ಪ್ರಶ್ನೆ, ಯಾವ ದೇಶದಲ್ಲಿ ಗುಲಾಬಿ ವಜ್ರವನ್ನು ಪತ್ತೆ ಹಚ್ಚಲಾಗಿದೆ? ಆಪ್ಷನ್ಸ್: ಎ ನ್ಯೂಜಿಲೆಂಡ್, ಬಿ ಕೆನಡಾ, ಸಿ ಆಂಗೋಲಾ, ಡಿ ಡೆನ್ಮಾರ್ಕ್. ಸರಿಯಾದ ಉತ್ತರ ಆಪ್ಷನ್ ಸಿ ಆಂಗೋಲಾ. 300 ವರ್ಷಗಳಲ್ಲಿ ಕಂಡುಬಂದ ಅತಿದೊಡ್ಡ ವಜ್ರ ಎಂದು ನಂಬಲಾದ ಅಪರೂಪದ ಶುದ್ಧ ಗುಲಾಬಿ ವಜ್ರವನ್ನು ಮಧ್ಯ ಆಫ್ರಿಕಾದ ಆಂಗೋಲಾದಲ್ಲಿ ಹೊರತೆಗೆಯಲಾಗಿದೆ. ಲೂಲೋ ರೋಸ್ ಒಂದು ಟೈಪ್ 2A ವಜ್ರವಾಗಿದ್ದು, ಇದರಲ್ಲಿ ಕಡಿಮೆ ಅಥವಾ ಯಾವುದೇ ಕಲ್ಮಶಗಳಿಲ್ಲ. ಇದು ಲೂಲೋ ಗಣಿಯಿಂದ ಚೇತರಿಸಿಕೊಂಡ 5ನೇ ಅತಿದೊಡ್ಡ ವಜ್ರವಾಗಿದೆ. ಇದು ಆಸ್ಟ್ರೇಲಿಯಾದ ಲುಕಾಫಾ ಡೈಮಂಡ್ ಕಂಪನಿ ಮತ್ತು ಆಂಗೋಲನ್ ಸರ್ಕಾರದ ಜಂಟಿ ಉದ್ಯಮವಾಗಿದೆ. ಇದು 170 ಕ್ಯಾರೆಟ್ ಗುಲಾಬಿ ವಜ್ರವಾಗಿದ್ದು, ಇದನ್ನು ದಿ ಲೂಲೋ ರೋಸ್ ಎಂದು ಹೆಸರಿಸಲಾಗಿದೆ. ಇದರ ತೂಕ ಸರಿಸುಮಾರು 34 ಗ್ರಾಂನಷ್ಟಿದ್ದು, ಹಿಂದೆಯೂ ಇದೇ ರೀತಿಯ ವಜ್ರಗಳನ್ನು $10 ಲಕ್ಷ ಖರೀದಿಸಲಾಗಿತ್ತು. ಆರನೇ ಪ್ರಶ್ನೆ, ರಾತ್ರಿಯ ಸಮಯದಲ್ಲಿ ಹೆಚ್ಚಾಗುವ ಸಕ್ಕರೆಯ ಮಟ್ಟವನ್ನು ತಡೆಯಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಉತ್ತಮ ನಿದ್ದೆ, ಬಿ ಬ್ಲ್ಯಾಕ್ ಕಾಫಿ, ಸಿ ನಡಿಗೆ, ಡಿ ಆಹಾರ ಕ್ರಮ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ.
ರಾತ್ರಿಯಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗುವುದನ್ನು ತಡೆಯಲು ನೀವು ಕೆಲವು ವಿಷಯಗಳನ್ನು ನೋಡಿಕೊಳ್ಳಬೇಕು. ಸಂಜೆ 7 ಗಂಟೆಯ ನಂತರ ಊಟ ಮಾಡಬಾರದು. ಕ್ಯಾಲೋರಿಗಳನ್ನು ಕಡಿಮೆ ಮಾಡಿ ಮತ್ತು ರಾತ್ರಿಯಲ್ಲಿ ಹೆಚ್ಚಿನ ಕ್ಯಾಲೋರಿ ಅಥವಾ ಕಾರ್ಬೋಹೈಡ್ರೇಟ್ ಆಹಾರ ಸೇವಿಸುವುದನ್ನು ತಪ್ಪಿಸಬೇಕು. ರಾತ್ರಿ ಮಲಗುವ ಮುನ್ನ ಮತ್ತು ನಂತರ 30 ನಿಮಿಷಗಳ ಕಾಲ ನಡೆಯಬೇಕು ಮತ್ತು ನಿಮ್ಮ ಭೋಜನವನ್ನು ತುಂಬಾ ಹಗುರವಾಗಿಡಲು ಪ್ರಯತ್ನಿಸಿ. ಈ ಎಲ್ಲ ಸಲಹೆಗಳು ರಾತ್ರಿಯಲ್ಲಿ ಸಕ್ಕರೆಯನ್ನು ಸಮತೋಲನಗೊಳಿಸುವಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತವೆ. 7ನೇ ಪ್ರಶ್ನೆ, ಮೂತ್ರಪಿಂಡದ ಕಲ್ಲಿನ ರಚನೆಯನ್ನು ತಡೆಯುವುದು ಯಾವುದು? ಆಪ್ಷನ್ಸ್: ಎ ದಾಳಿಂಬೆ ರಸ, ಬಿ ನಿಂಬೆ ಪಾನಕ, ಸಿ ನೀರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಿಡ್ನಿ ಸ್ಟೋನ್ಗಳಿಗೆ ಹಲವು ಕಾರಣಗಳಿವೆ. ಇವುಗಳಲ್ಲಿ ಕಡಿಮೆ ನೀರು ಕುಡಿಯುವುದು, ಮೂತ್ರನಾಳದ ಸೋಂಕು, ಮೂತ್ರವು ಹೆಚ್ಚು ಆಮ್ಲೀಯವಾಗಿರುವುದು ಇತ್ಯಾದಿ ಸೇರಿವೆ. ಮೂತ್ರಪಿಂಡದ ಕಲ್ಲುಗಳ ಲಕ್ಷಣಗಳಲ್ಲಿ ಬೆನ್ನಿನ ಕೆಳಭಾಗ, ಹೊಟ್ಟೆ ಅಥವಾ ಮೂತ್ರನಾಳದಲ್ಲಿ ತೀವ್ರವಾದ ನೋವು ಸೇರಿವೆ. ಹೀಗಿರುವಾಗ ದಿನಕ್ಕೆ 6 ರಿಂದ 8 ಗ್ಲಾಸ್ ನೀರು ಕುಡಿಯುವುದು ಮೂತ್ರಪಿಂಡದ ಕಲ್ಲುಗಳನ್ನು ನೈಸರ್ಗಿಕವಾಗಿ ಕರಗಿಸಲು ಮತ್ತು ಹೊರಹಾಕಲು ಸುಲಭವಾದ ಮಾರ್ಗವೆಂದು ಹೇಳಲಾಗುತ್ತದೆ. ನೀರಿನ ಜೊತೆಗೆ ದಾಳಿಂಬೆ ರಸ, ನಿಂಬೆ ಪಾನಕ ಅಥವಾ ಸೂಪ್ನಂತಹ ಮನೆಯಲ್ಲಿ ತಯಾರಿಸಿದ ತಾಜಾ ಹಣ್ಣಿನ ರಸಗಳು ಸಹ ಉತ್ತಮ ಆಯ್ಕೆಗಳಾಗಿವೆ. ಇವು ಸಣ್ಣ ಕಲ್ಲುಗಳನ್ನು ತೆಗೆದುಹಾಕುವುದಲ್ಲದೆ ಕಿಡ್ನಿ ಸ್ಟೋನ್ ಬೆಳೆಯುವುದನ್ನು ತಡೆಯುತ್ತದೆ. 8ನೇ ಪ್ರಶ್ನೆ, ಮಲ್ಲಿಗೆ ಹೂವನ್ನು ಮುಡಿಯುವುದರಿಂದ ಯಾವ ಸಮಸ್ಯೆ ಪರಿಹಾರವಾಗುತ್ತದೆ? ಆಪ್ಷನ್ಸ್: ಎ ನಿದ್ರಾಹೀನತೆ, ಬಿ ಬಿಪಿ, ಸಿ ಅಲರ್ಜಿ, ಡಿ ಸೋಂಕು. ಸರಿಯಾದ ಉತ್ತರ ಆಪ್ಷನ್ ಎ ನಿದ್ರಾಹೀನತೆ. ಈ ಮಲ್ಲಿಗೆ ಹೂಗಳನ್ನು ಧರಿಸಿದರೆ ತಂಪಾಗಿರುತ್ತದೆ. ಮಲ್ಲಿಗೆ ಹೂಗಳು ನೆತ್ತಿಯ ಶಾಖವನ್ನು ಹೀರಿಕೊಂಡು ಹೊರಗೆ ಕಳುಹಿಸುತ್ತವೆ ಮತ್ತು ಜಾಸ್ಮಿನ್ ಎಸೆನ್ಷಿಯಲ್ ಆಯಿಲ್ ನಿದ್ರಾಹೀನತೆ, ಆತಂಕ, ಒತ್ತಡ, ಖಿನ್ನತೆಯ ಸಂದರ್ಭಗಳಲ್ಲಿ ಮನಸ್ಸಿಗೆ ಶಾಂತಿ ಮತ್ತು ಆಹ್ಲಾದಕರ ವಾತಾವರಣವನ್ನು ನೀಡುತ್ತದೆ. ಜಾಸ್ಮಿನ್ ಎಣ್ಣೆಯು ಮನಸ್ಥಿತಿ ಮತ್ತು ಮೆದುಳಿನ ಚಟುವಟಿಕೆಯನ್ನು ಸುಧಾರಿಸುತ್ತದೆ. ಅಷ್ಟೇ ಅಲ್ಲ, ಇದು ಮೆದುಳಿನ ಮೇಲೆ ಶಾಂತಗೊಳಿಸುವ ಪರಿಣಾಮವನ್ನು ಬೀರುತ್ತದೆ, ವೇಗವಾಗಿ ನಿದ್ರಿಸಲು ಸಹಾಯ ಮಾಡುತ್ತದೆ. 9ನೇ ಪ್ರಶ್ನೆ, ಮಲಬದ್ಧತೆಯಿಂದ ಪರಿಹಾರವನ್ನು ನೀಡಲು ಯಾವುದು ಉತ್ತಮ ಆಯ್ಕೆಯಾಗಿದೆ? ಆಪ್ಷನ್ಸ್: ಎ ಪರಂಗಿ, ಬಿ ಬಾಳೆಹಣ್ಣು, ಸಿ ಎಳನೀರು, ಡಿ ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ಪರಂಗಿ. ಮಲಬದ್ಧತೆಯಿಂದ ಪರಿಹಾರವನ್ನು ಬಯಸುವವರಿಗೆ ಪಪ್ಪಾಯಿ ಉತ್ತಮ ಆಯ್ಕೆಯಾಗಿದೆ. ಪಪ್ಪಾಯಿಯಲ್ಲಿ ಕರಗುವ ಮತ್ತು ಕರಗದ 2 ರೀತಿಯ ಫೈಬರ್ಗಳಿವೆ. ಕರಗುವ ನಾರು ಜೀರ್ಣಾಂಗದಲ್ಲಿ ನೀರನ್ನು ಹೀರಿಕೊಳ್ಳುತ್ತದೆ, ಮಲವನ್ನು ಮೃದುಗೊಳಿಸುತ್ತದೆ ಮತ್ತು ಅವುಗಳ ವಿಸರ್ಜನೆಯನ್ನು ಸುಲಭಗೊಳಿಸುತ್ತದೆ. ಕರಗದ ನಾರು ಮಲಕ್ಕೆ ಬೃಹತ್ ಪ್ರಮಾಣದಲ್ಲಿ ಸೇರಿಸುತ್ತದೆ, ನಿಯಮಿತ ಕರುಳಿನ ಚಲನೆಯನ್ನು ಉತ್ತೇಜಿಸುತ್ತದೆ. ಪಪ್ಪಾಯಿಯಲ್ಲಿ ಪಪೈನ್ ಎಂಬ ಕಿಣ್ವವಿದೆ. ಇದು ಪ್ರೋಟೀನ್ಗಳನ್ನು ಒಡೆಯಲು ಮತ್ತು ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸಲು ಸಹಾಯ ಮಾಡುತ್ತದೆ. 10ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಆಡಳಿತಗಾರ್ತಿ ಯಾರು? ಆಪ್ಷನ್ಸ್: ಎ ರಜಿಯಾ ಸುಲ್ತಾನ್, ಬಿ ಇಂದಿರಾ ಗಾಂಧಿ, ಸಿ ಬೇಗಂ ಸಮೂರು, ಡಿ ರಾಣಿ ರುದ್ರಮ್ಮ. ಸರಿಯಾದ ಉತ್ತರ ಆಪ್ಷನ್ ಎ ರಜಿಯಾ ಸುಲ್ತಾನ್. ರಜಿಯಾ ಸುಲ್ತಾನ್ ಇಡೀ ದೆಹಲಿ ಸುಲ್ತಾನರ ಅತ್ಯಂತ ಬಲಿಷ್ಠ ಆಡಳಿತಗಾರರಲ್ಲಿ ಒಬ್ಬರು. ಅವರು ಭಾರತದ ಉತ್ತರ ಭಾಗವನ್ನು ಆಳಿದ ಮೊದಲ ಮುಸ್ಲಿಂ ಆಡಳಿತಗಾರ್ತಿ. ಅವರು ದೆಹಲಿ ಸುಲ್ತಾನರ ಆಡಳಿತಗಾರರಾದ ಏಕೈಕ ಮುಸ್ಲಿಂ ಮಹಿಳೆ. ಅವರು 1205ರಲ್ಲಿ ಬದೌನ್ನಲ್ಲಿ ಜನಿಸಿದರು ಮತ್ತು 15 ಅಕ್ಟೋಬರ್ 1240ರಂದು ದೆಹಲಿ ಸುಲ್ತಾನರ ಕೈತಾಲ್ನಲ್ಲಿ ನಿಧನರಾದರು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.